ಆದ್ರೆ ಕೇವಲ ಸೌಂದರ್ಯ ಮಾತ್ರ ಅಲ್ಲ, ಹಾಡು ಕೇಳ್ತಾ ಇದ್ದೆ, ಸ್ವಲ್ಪ ಕಿವಿ ಕೊಡ್ತೇನೆ. ಹಾಗಿದ್ರೆ ಇವಳಿಗೆ ಎಲ್ಲಿಂದ ಬಂತು ಈ ಸ್ವರ? ನೋಡಿದ್ರೆ ಎಲ್ಲಿಂದ ಸಂತತಿಯನ್ನು ಹಾಗೆ ಬೆಕ್ಕಸ ಬೆರಗಾಗಬೇಕಾದಂತಹ ಸ್ಥಿತಿ ಒದಗಿ ಬಂದಿದೆ. ಹಾಡನ್ನು ಕಿವಿ ಕೊಟ್ಟು ಕೇಳಿದೆ ಅಂತಾದ್ರೆ ಮತ್ತೆ ಬಿಡಿಸಿ ಹೇಳಬೇಕಾದಂತಹ ಅನಿವಾರ್ಯತೆ ಇಲ್ಲ, ಎಲ್ಲವೂ ಅದರಲ್ಲೇ ಗೊತ್ತಾಗುತ್ತದೆ. ಹಾಗಿದ್ರೆ ಹಾಡನ್ನು ಸರಿ ಗಮನಿಸಿದೆ. ನಾವು ಗಮನಿಸಿದಾಗ ಎಲ್ಲವೂ ತಿಳಿಯುವುದಕ್ಕೆ ಬರ್ತಾ ಇದೆ. ತೀರ ಶೃಂಗಾರ. ಹಾಗಿದ್ರೆ ಇಷ್ಟು ಬಾಲತನದಲ್ಲಿ ಧೀರವನ್ನು ತೋರಿಸ್ತಾಳೆ ಎನ್ನೋದಾದ್ರೆ ಹಾಗಿದ್ರೆ ಈ ಮಗುವಿನ ಹಿನ್ನೆಲೆ ಯಾರ ಮಗ ಮತ್ತು ಕಿವಿಕೊಟ್ಟೆ ಅಂತ ಆದ್ರೆ ಜಾಂಬವಂತ ಅಂತ ತಂದೆಯಾಗಿ ಜಾಂಬವಂತ. ಹಾಗಿದ್ರೆ ತಂದೆ ಜಾಂಬವಂತ ಗೊತ್ತಾಯ್ತು ನನಗೆ. ಕೇಸರಿಯನ್ನು ಒಂದು ತಂದೆಯ ಸಮಂತಕ ಮಣಿಯ. ಹಾಗಿದ್ರೆ ಮಣಿಯ ಬಗ್ಗೆ ಚೆನ್ನಾಗಿ ಬಲ್ಲವರಿದ್ದಾರೆ. ಇಲ್ಲಿ ಪ್ರಶ್ನೆ ಬರ್ತದೆ ನಮಗೆ, ಕರಡಿಗೆ ಸಮಂತಕ ಮಣಿಯ ಬಗ್ಗೆ ಗೊತ್ತಾಗಿದೆ. ಹಾಗಿದ್ರೆ ಇವಳಿಗೆ ಗೊತ್ತಾಗಿದೆ ಅಂತ ಆದ್ರೆ
ಏನೋ ಒಂದು ಇದರಲ್ಲಿ ಇದೆ ಎನ್ನುವುದು ಗೊತ್ತಾಗುತ್ತದೆ. ಹಾಗಿದ್ರೆ ಎಲ್ಲವನ್ನು ತಿಳಿದುಕೊಳ್ಳಬೇಕನ್ನಂತಹ ಉದ್ದೇಶ ನನಗಿದೆ. ಈ ಸೌಂದರ್ಯವತಿಯನ್ನು ಮಾತಾಡಿಸಿ ಎಲ್ಲವನ್ನು ಸ್ಪಷ್ಟೀಕರಿಸಬೇಕಾದಂತಹ ಅನಿವಾರ್ಯತೆ ಇದೆ. ಓ ಹೆಣ್ಣೆ, ನಿನ್ನ ಹೆಸರೇ ಹೇಗೆ? ಹೌದೇ, ನೀನು ಒಬ್ಬಳೇ ಇರುವುದ ಇಲ್ಲಿ? ಅಪ್ಪ ಇದ್ದಾರಾ? ಈಗ ಎಲ್ಲಿದ್ದಾರೆ? ಹೌದಾ, ಮಲಗಿಕೊಂಡೇ ಇರುವುದಾ? ಯಾವಾಗ ನೋಡಿದ್ದು? ಮತ್ತೆ ಹೇಳುದು ಯಾವಾಗ ಅವರು? ಈಗ ಮಲಗಿದ್ದಾರೆ ಅಷ್ಟೇ. ಹಾಗಿದ್ರೆ ಇದು ನಿನ್ನ ಕೈಯಲ್ಲಿ ಮಿನುಗುತ್ತಾ ಇರುವುದು ಮಣಿಯ? ಆ ಮಣಿಯನ್ನು ನನಗೆ ಕೊಡ್ತೀಯ? ಅಲ್ಲ, ಒಮ್ಮೆ ನೋಡ್ಲಿಕ್ಕೆ ಕೊಡ್ತೇನೆ. ಅಪ್ಪ ಬರ್ತಾರ? ಅಲ್ಲ, ನಾನೊಮ್ಮೆ ನೋಡಿ ಕೊಡ್ತೇನೆ, ನನಗೆ ನೋಡ್ಲಿಕ್ಕೆ ಮಾತ್ರ. ಒಂದು ಕೆಲಸ ಕೊಡುವುದಿಲ್ಲ ಅಲ್ಲ, ನಿನಗೇನಾದ್ರು ಕೊಟ್ಟರೆ ಕೊಡ್ತೀಯ? ಏನು ಆಗಿತ್ತು ನಿನಗೆ? ಹಣ್ಣು ಬೇಕಾ ನಿನಗೆ? ಯಾವ ಹಣ್ಣಾದಿತ್ತು? ಬಾಳೆ ಹಣ್ಣೇ ಬೇಕಾ? ನಾನು ಸಣ್ಣದ್ರಲ್ಲಿ ಬದುಕಿದೆ. ನಿನಗೆಂದು ತಂದಂತಹ ವಿಶೇಷವಾದಂತಹ ಮಣಿ ಕೊಡು. ಓ, ನಾವು ಅರಸುತ್ತಾ ಬಂದಂತಹ ಸಮಂತಕ ರತ್ನ ಇದು. ಹಾಗಿದ್ರೆ ನಾನು ಬಂದಂತಹ ಮುಕ್ಕಾಲು ಭಾಗ ಕೆಲಸ ಪೂರ್ಣಗೊಂಡಿದೆ ಎನ್ನುವುದು ಗೊತ್ತಾಯಿತು. ಮಣಿ ಬಹಳ ಇರ್ಲಿಕ್ಕೆ ಯಾರು ಹೇಳಿದ್ದೆ? ನಾನು ನೋಡ್ಲಿಕ್ಕೆ ಗೊತ್ತಾಗ್ತದೆ. ಮಣಿ ಕೊಡ್ಲಿಕ್ಕೆ ಆಗುದಿಲ್ಲ. ಈ ಮಣಿ ನಮ್ಮ ದಾತರಿಂದ ನಾನು ಕೊಡುವುದಿಲ್ಲ. ಅಪ್ಪನಲ್ಲಿ ಹೇಳ್ತೀಯ? ಅನಿವಾರ್ಯತೆ ಇಲ್ಲ. ಕಳ್ಳನ ಹಾಗೆ ಬಂದ ಕೃಷ್ಣ ಕಳ್ಳನ ಹಾಗೆ ಹೋದ ಎನ್ನುವುದು ಹಾಗೆ ಅಕ್ಬರ್. ಅದಕ್ಕಾಗಿ ನನ್ನಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿಸ್ತೇನೆ.